ಓಕೆ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನೊಂದು ನಿಮಗೆ ಬೆಸ್ಟ್ ಜಾಬ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಇದೊಂದು ಬೆಸ್ಟ್ ಅಂದರೆ ಬೆಸ್ಟ್ ಜಾಬ್. ಓಕೆ, ಯಾರೆಲ್ಲ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ, ಬ್ಯಾಂಕಲ್ಲಿ ಜಾಬ್ ಬೇಕಂತ ಹೇಳಿ ಯಾರ್ದೆಲ್ಲ ಕನಸಿರುತ್ತೆ ಅವರಿಗೊಂದು ಬೆಸ್ಟ್ ಆಪರ್ಚುನಿಟಿ. ಓಕೆ, ಬ್ಯಾಂಕ್ ಸೆಕ್ಟರಲ್ಲಿ ಜಾಬ್ 7,000+ ವೇಕೆನ್ಸಿ ಖಾಲಿ ಉಂಟು. ಇದು ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಬೇಕು ಅಲ್ಲಿ ಜಾಬ್ ಸಿಗ್ತದೆ. ಓಕೆ, ಎಲ್ಲೆಲ್ಲ ಇದ್ದೀರಾ, ಯಾವ ಪ್ಲೇಸಲ್ಲಿ ಇದ್ದೀರಾ, ನಿಮಗೆ ಬೆಸ್ಟ್ ಆಪರ್ಚುನಿಟಿ. ಓಕೆನಾ? ಯಾವ ಬ್ಯಾಂಕ್ ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು, ಬಂಧನ್ ಬ್ಯಾಂಕ್. ಓಕೆ, ಎಲ್ಲರೂ ಕೇಳಿರ್ತೀರ, ಬಂಧನ್ ಬ್ಯಾಂಕ್ ಆಲ್ ಓವರ್ ಇಂಡಿಯಾದಲ್ಲಿ ಉಂಟು. ಓಕೆ, ಇದರಲ್ಲಿ 7,000+ ವೇಕೆನ್ಸಿ ಖಾಲಿ ಉಂಟು. ಕೇವಲ ಒಂದೇ ಹುದ್ದೆ ಅಲ್ಲ, ಬೇರೆ ಬೇರೆ ವೆರೈಟಿ ಉಂಟು ಹುದ್ದೆ. ಆದರೆ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಅಂತ ಹೇಳಿ ಅಪ್ಲೈ ಮಾಡುವಾಗ ನೋಡಿ. ಓಕೆನಾ? ಅಲ್ಲಿ ನಿಮಗೆ ಮತ್ತೆ ಅಪ್ಲೈ ಮಾಡಿ. ಯಾರಿಗೆಲ್ಲ ಜಾಬ್ ಬ್ಯಾಂಕಲ್ಲಿ ಬೇಕು ಅವರು ಬೇಗ 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 ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲೈ ಮಾಡಿ. ಓಕೆ, ಹೇಗೆ ಅಪ್ಲೈ ಮಾಡೋದಂದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿರ್ತೇನೆ. ಎಂಡ್ ತನಕ ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಓಕೆನಾ? ಕ್ವಾಲಿಫಿಕೇಷನ್ ಬಂದುಬಿಟ್ಟು ಓಕೆ ಯಾವುದಿರ್ಬೋದು ಅಂತ ಇರುತ್ತೆ ಎಲ್ಲರ ತಲೆಯಲ್ಲಿ. ಜಸ್ಟ್ 10th ಪಾಸ್ ಆಗಿರಬೇಕಾಗುತ್ತೆ. ಓಕೆನಾ? ಸೆಲೆಕ್ಷನ್ ಪ್ರೊಸೆಸ್ಸು ಸಹ ವೆರಿ ಈಸಿ. ಓಕೆ, ನೋ ಎಕ್ಸಾಮ್ ಫೀಸ್. ಓಕೆ, ಎಕ್ಸಾಮ್ ಫೀಸ್ ಕಟ್ಟಲಿಕ್ಕಿಲ್ಲ. ಬ್ಯಾಂಕ್ ಎಕ್ಸಾಮ್ ಅಂದರೆ ಎಲ್ಲರ ತಲೆಯಲ್ಲಿ ಬರುತ್ತೆ, ಎಕ್ಸಾಮ್ ಫೀಸ್ ಕಟ್ಟಲಿಕ್ಕಿರುತ್ತೆ. ಹೇಗೆ ಫೇಸ್ ಮಾಡುವುದು? ಓಕೆ, ಎಕ್ಸಾಮ್ ಫೀಸ್ ಕಟ್ಟಲಿಕ್ಕಿಲ್ಲ, ನೋ ಎಕ್ಸಾಮ್. ಮತ್ತು ಓನ್ಲಿ ಇಂಟರ್ವ್ಯೂ ಬೇಸಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ಕೂಡಲೇ ನಿಮ್ಮ ರೆಸ್ಯೂಮ್ ನೋಡ್ತಾರೆ. ರೆಸ್ಯೂಮ್ ನೋಡಿದ ಕೂಡಲೇ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಆದರೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಬೇಸಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ಓಕೆ, ಲಾಸ್ಟ್ ಡೇ ಬಂದುಬಿಟ್ಟು ಅಪ್ಲಿಕೇಶನ್ ನಿಮಗೆ ಫಿಲ್ ಮಾಡಲಿಕ್ಕೆ 28th ಮೇ ಒಳಗೆ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ? ಒಳ್ಳೆ ಆಪರ್ಚುನಿಟಿ. ಯಾರಿಗೆಲ್ಲ ಬ್ಯಾಂಕ್ ಸೆಕ್ಟರಲ್ಲಿ ಜಾಬ್ ಬೇಕು ಎಲ್ಲರೂ ಅಪ್ಲೈ ಮಾಡಿ. ಯಾರಿಗೊತ್ತು, ನಿಮ್ಮ ಲಕ್ ಚೆನ್ನಾಗಿದ್ದರೆ ನಿಮಗೆ ಬ್ಯಾಂಕಲ್ಲಿ ಜಾಬ್ ಆಗೇ ಆಗುತ್ತೆ. ಓಕೆ, ಎಕ್ಸಾಮ್ ಫೀಸ್ ಇಲ್ಲ, ಎಕ್ಸಾಮ್ ಬರೀಲಿಕ್ಕಿಲ್ಲ, ಓನ್ಲಿ ಇಂಟರ್ವ್ಯೂ ಫೇಸ್ ಮಾಡಿದರೆ ಆಯಿತು ನೀವು ಅಷ್ಟೇ. ಓಕೆನಾ? ಈಗ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲ ಈಗ ನೋಡ್ಕೊಳ್ಳೋಣ. ಲಿಂಕ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ, ಲಿಂಕ್ ಓಪನ್ ಮಾಡಿ ಮತ್ತು ಯಾವ ರೀತಿ ನಾವು ಫಾರ್ಮ್ ಫಿಲ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಿಮಗೆ ಕೇಳುತ್ತೆ ಪ್ರಿಫರ್ಡ್ ಡಿಪಾರ್ಟ್ಮೆಂಟ್, ಯಾವ ರೀತಿ ನಿಮಗೆ ಜಾಬ್ ಬೇಕಂತ ಹೇಳಿ. ಓಕೆ, ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ತುಂಬ ಜಾಬ್ ಆಪರ್ಚುನಿಟಿ ಉಂಟು. ಯಾವ್ಯಾವ ಜಾಬ್ ಪೊಸಿಷನ್ ಖಾಲಿ ಉಂಟು ಎಲ್ಲ ಹೇಳ್ತಿದ್ದಾರೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, ಮಾರ್ಕೆಟಿಂಗ್, ಅದರ್ಸ್, ಯಾವುದೆಲ್ಲ ಬೇಕು, ಅಕೌಂಟೆಂಟಾ, ಯಾವುದೆಲ್ಲ ಬೇಕು, ಯಾವ ಜಾಬಿಗೆ ನೀವು ಅಪ್ಲೈ ಮಾಡ್ತಿದ್ರೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದಕ್ಕೆ ಕ್ಲಿಕ್ ಮಾಡಿ. ಓಕೆ, ಫಿನಾನ್ಸ್ ಆಗಿದ್ದರೆ ಫಿನಾನ್ಸ್, ಡಿಜಿಟಲ್ ಬ್ಯಾಂಕ್ ಕ್ಲಿಕ್ ಮಾಡಿ. ಓಕೆ, ಅದಾದ ಮೇಲೆ ಲೊಕೇಶನ್ ಸೆಲೆಕ್ಟ್ ಮಾಡಿ. ಎಲ್ಲಿಂದ ಜಾಬ್ ಮಾಡಲಿಕ್ಕೆ ಇಷ್ಟಪಡ್ತೀರಾ, ಬ್ಯಾಂಗ್ಳೂರು, ಮ್ಯಾಂಗ್ಳೂರು, ಮಂಡ್ಯ, ಎಲ್ಲಿ ಬೇಕಾದರೂ. ಓಕೆ, ನೆಕ್ಸ್ಟ್ ಕೊಟ್ಟ ಕೂಡಲೇ ಹೀಗೆ ನಿಮ್ಮ ನೇಮ್ ಕೇಳ್ತದೆ. ನೇಮ್ ಹಾಕಿದ ಮೇಲೆ ನಿಮ್ಮ ಜೆಂಡರ್ ಕೇಳ್ತದೆ. ಕರೆಕ್ಟಾಗಿರೋದು ನೇಮ್ ಹಾಕಿ. ಓಕೆ, ಮಿಸ್ಮ್ಯಾಚ್ ಬರೋದು ಬೇಡ. ನೇಮ್ ಆದ ಕೂಡಲೇ ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ಹಾಕಬೇಡಿ. ಓಕೆ, ಇಲ್ಲಿ ಆಯಿತಲ್ಲ, ನೇಮ್ ಆಯಿತು, ಡೇಟ್ ಆಫ್ ಬರ್ತ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕೇಳ್ತಾ ಇದೆ ಕರೆಂಟ್ ಪಿನ್ ಕೋಡ್. ಯಾವ ಪಿನ್ ಕೋಡಲ್ಲಿ ನೀವು ಲೊಕೇಶನಲ್ಲಿ ಇದು ಜಾಬ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ಪಿನ್ ಕೋಡ್ ಹಾಕಿ. ಮತ್ತು ನಿಮ್ಮ ಸ್ಟೇಟ್, ಯಾವ ಸ್ಟೇಟ್, ಎಸ್, ಮ್ಯಾಂಗ್ಳೂರು, ಬ್ಯಾಂಗ್ಳೂರು, ಮಂಡ್ಯ, ಎಲ್ಲಿ ಬೇಕೋ ಅಲ್ಲಿ. ಓಕೆನಾ? ಯಾವ ಪಿನ್ ಕೋಡ್ ಹಾಕಿರ್ತೀರಾ ಅದುವೇ ಸ್ಟೇಟ್ ಇರಲಿ. ಕರೆಂಟ್ ಸಿಟಿ ಗೊತ್ತಲ್ಲ, ಸ್ಟೇಟ್ ಕರ್ನಾಟಕ ಬರುತ್ತೆ. ಓಕೆ, ನೀವು ಹಾಕಿದರೆ ಕರ್ನಾಟಕ ಬರುತ್ತೆ. ನಾನು 575002 ಹಾಕಿದ್ದೇನೆ. ಓಕೆನಾ? ಮತ್ತು ನಿಮ್ಮ ಎಜುಕೇಷನ್ ನೋಡಿ, ಅದರಲ್ಲಿ ನಿಮ್ಮದಿಲ್ಲದ್ರೆ ಅದರ್ಸ್ ಕೊಟ್ಟಬೇಡಿ. ಓಕೆನಾ? ನೀವು ಫ್ರೆಶ್ ಅವರು ಈ ಫ್ರೆಶ್. ಓಕೆ, ನಿಮಗೆ ಪಾಸ್ ಮಾಡಿದ ಇಯರ್, ಹೈಯೆಸ್ಟ್ ಎಜುಕೇಷನ್ ನೀವು ಹಾಕಿಡಬೇಕಾಗುತ್ತೆ. ಅದರಲ್ಲಿ ಪಾಸ್ ಮಾಡಿದ ಇಯರ್ ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಬಿಡಿ. ಆವಾಗ ನಿಮ್ಮದು ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ. ಥರ್ಡ್, ಇಲ್ಲಿ ನಿಮಗೆ CV ಅಪ್ಲೋಡ್ ಮಾಡಬೇಕಾಗುತ್ತೆ. CV ಅಪ್ಲೋಡ್ ಮಾಡಿ. ಓಕೆ, CV ನಿಮ್ಮ ಎಲ್ಲಿ ಇರುತ್ತೆ, ಗ್ಯಾಲರಲ್ಲಿ ಅಟ್ಯಾಚ್ ಆಗಿದ್ದರೆ ಅಲ್ಲಿಂದ ಅಟ್ಯಾಚ್ ಮಾಡಿ. ಓಕೆನಾ? ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಬಿಡಿ. ಅದಾದಮೇಲೆ ಇಮೇಲ್ ಅಡ್ರೆಸ್ ಹಾಕಿ ಸಬ್ಮಿಟ್ ಕೊಟ್ಬಿಡಬೇಕಾಗುತ್ತೆ.
ಆವಾಗ ನಿಮ್ಮದು ಫುಲ್ 3rd ಸಹ ಕಂಪ್ಲೀಟ್ ಆಗಿ ನಿಮ್ಮದು ಹೀಗೆ ಬರುತ್ತೆ, ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್ ಅಂತ ಹೇಳಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂತಹ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟಿಯ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.